ನಮ್ಮ ಮಲೆನಾಡಲ್ಲಂತೂ ಸೌದೆ ಒಲೆ ಮತ್ತು ಸಿಲಿಂಡರ್ ಸ್ಟವ್ ಎರಡೂ ಇರುತ್ತೆ. ಈ ಒಲೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇದು ಫೇಮಸ್ ಶೃಂಗೇರಿ ಒಲೆ. ಶೃಂಗೇರಿ ಒಲೆಗೆ ಅದರದ್ದೇ ಆದ ಒಂದು ವಿಶೇಷ ಪ್ರಾಮುಖ್ಯತೆ ಅಂತೂ ಇದೆ. ನಾವು ಈ ಸರಿ ತೀರ್ಥಹಳ್ಳಿ ಹೋದಾಗ ನಮ್ಮ ರಿಲೇಟಿವ್ಸ್ ಮನೆಗೆ ಅಲ್ಲೂ ಸಹ ಸಿಲಿಂಡರ್ ಸ್ಟವ್ ಮತ್ತು ಶೃಂಗೇರಿ ಒಲೆ ಎರಡೂ ಸಹ ಇದೆ. ನೋಡಿ, ಶೃಂಗೇರಿ ಒಲೆ ಅಂದರೆ ಹೀಗಿರುತ್ತೆ, ಬಾಕ್ಸ್ ಟೈಪ್ ಇರುತ್ತೆ. ನೀವು ಸೌದೆ ಅದರೊಳಗೆ ಹಾಕ್ಕೊಂಡು ಆ ಮುಚ್ಚಳವನ್ನು ಕ್ಲೋಸ್ ಮಾಡಿಕೊಂಡು, ಡೋರ್ ಟೈಪ್ ಇರುತ್ತೆ, ಆ ಡೋರನ್ನು ಕ್ಲೋಸ್ ಮಾಡಿಕೊಂಡು ನೀವು ಕುಕ್ ಮಾಡ್ಕೋಬೋದು. ಎಲ್ಲೂ ಸಹ ಹೊಗೆ ಆಡೋದಿಲ್ಲ. ಇದಂತೂ ಎಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ. ಸೊ ನೀವೇನಂತೀರ, ನಿಮ್ಮ ಕಡೆ ಕಮೆಂಟ್ ಮಾಡಿ. ನಾವು ರೊಟ್ಟಿ ಮರಗಳಂತೀವಿ. ಇದಂತೂ ಆಗಿನ ಕಾಲದಲ್ಲಿ ತುಂಬ ಫೇಮಸ್ ಮತ್ತು ಯಾವಾಗಲೂ ಇದನ್ನೇ ಉಪಯೋಗಿಸ್ಕೊತಾ ಇದ್ರು ರೊಟ್ಟಿ ಮಾಡಲಿಕ್ಕೆ. ಈ ರೊಟ್ಟಿ ಮರಗಳು ಈಗಂತೂ ಕಾಣೋದೇ ಅಪರೂಪ. ಮ್ಯೂಸಿಯಂಗಳಲ್ಲಿ ನೋಡ್ಕೋಬೋದು. ಸೊ ನಾವಿಲ್ಲಿ ಸ್ವಲ್ಪ ಬೇಯಿಸಿದ ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟನ್ನ ಈ ರೀತಿಯಾಗಿ ಕೈಯಲ್ಲೇ ರೊಟ್ಟಿಯನ್ನು ತಟ್ಕೊತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬೋದು. ರೊಟ್ಟಿ ತಟ್ಟಿದ ಮೇಲೆ ಶೃಂಗೇರಿ ಒಲೆ ಮೇಲೆ ಒಂದು ಪಾನ್ ಇಟ್ಟು, ಪಾನ್ ಬಿಸಿ ಆದಮೇಲೆ ರೊಟ್ಟಿಯನ್ನು ಈ ರೀತಿಯಾಗಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಸೌದೆ ಒಲೆಯದು ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿದರೆ, ಯಾವುದೇ ಅಡುಗೆ ಮಾಡಿದರೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಸಹ ಕೆಡೋದಿಲ್ಲ. ನಾನು ಯಾವಾಗ ಮನೆಗೆ ಹೋದರೂ ನನ್ನ ಸಿಸ್ಟರ್ ಎಲ್ಲ ರೊಟ್ಟಿ ಅಂತೂ ಮಾಡಿಕೊಡ್ತಾಳೆ ಯಾವಾಗ್ಲೂ. ನಮ್ಮ ಮಲೆನಾಡಲ್ಲಿ ಅಕ್ಕಿ ರೊಟ್ಟಿ ಅಂದರೆ ಫೇಮಸ್ಸು. ಅಕ್ಕಿ ರೊಟ್ಟಿ ಜೊತೆ ಜವಳಿಕಾಯಿ ಪಲ್ಯ ಕಾಂಬಿನೇಷನ್